ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಯುದ್ಧ ಸ್ಫೋಟ ಆಗಿದೆ. ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ್ ಇಸ್ಲಾಮಿಕ್ ಎಮಿರೇಟ್ಸ್ ಆಫ್ ಅಫ್ಘಾನಿಸ್ತಾನದ ಮೇಲೆ ಯುದ್ಧ ಸಾರಿದೆ. ಭಯಾನಕ ಹೊಡೆದಾಟ, ಬಾರ್ಡರ್ನಲ್ಲಿ ಮತ್ತು ಒಳಗಡೆ ಕೂಡ ವಾಯುಪಡೆ ನುಗ್ಗಿಸಿ ಪಾಕಿಸ್ತಾನ ಅಫ್ಘಾನ್ ಮೇಲೆ ದಾಳಿ ಮಾಡಿದೆ. ಅವರು ಕೂಡ ಇವರಿಗೆ ಹೊಡೆದಿದ್ದಾರೆ. ಅಫ್ಘಾನಿಸ್ತಾನದ ನಗರಗಳು ಹೊತ್ತಿ ಉರಿದಿವೆ. ಏರ್ ಡಿಫೆನ್ಸ್ ಇಲ್ಲದ ತಾಲಿಬಾನಿಗಳ ಮೇಲೆ ಪಾಕ್ ವಾಯುಪಡೆ ಪೌರುಷವನ್ನು ತೋರಿಸಿದೆ. ಅದಕ್ಕೆ ಪ್ರತಿಯಾಗಿ ಗಡಿಯಲ್ಲಿ ತಾಲಿಬಾನ್ ಫೈಟರ್ಸ್ ಪಾಕಿಸ್ತಾನವನ್ನ ಹಣ್ಣುಗಾಯ ನೀರ್ಗಾಯ ಮಾಡಿ ಓಡಿಸಿದ್ದಾರೆ. ಅನೇಕ ಪಾಕ್ ಪೋಸ್ಟ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಈ ಯುದ್ಧ 2021 ನಂತರ, ಅಂದ್ರೆ ಅಫ್ಘಾನಿಸ್ತಾನಕ್ಕೆ ತಾಲಿಬಾನಿಗಳು ಬಂದ ನಂತರ ನಡೆದಿರೋ ಅತಿ ದೊಡ್ಡ ಕದನ ಇದು. ಇದುವರೆಗೂ 75 ಕ್ಲಾಶಸ್ ಆಗಿದ್ವು, ಆದರೆ ಈ ಸಲ ಎಲ್ಲಕ್ಕಿಂತ ಜೋರಾಗಿದೆ. 10 ಪಟ್ಟು ದೊಡ್ಡ ಸಂಘರ್ಷ ಇವಾಗ ಆಗಿದೆ. ಫೆಬ್ರವರಿ 22ನೇ ತಾರೀಕು ಮೊದಲಿಗೆ ಪಾಕಿಸ್ತಾನ ಅಫ್ಘಾನ್ ಮೇಲೆ ಹಲವು ಸುತ್ತಿನ ದಾಳಿ ಮಾಡಿತ್ತು. ಇದು ಉಗ್ರರ ವಿರುದ್ಧ ಕಾರ್ಯಾಚರಣೆ ಅಂತ ಪಾಕ್ ಹೇಳಿಕೊಂಡಿತ್ತು. ಇದಕ್ಕೆ ಅಮೆರಿಕನೂ ಸಪೋರ್ಟ್ ಮಾಡಿತ್ತು, ಆದರೆ ಭಾರತ ಇದನ್ನ ಪಾಕ್ ಕೃತ್ಯವನ್ನ ವಿರೋಧಿಸಿತ್ತು. ಅಲ್ಲೇನಾಗಿತ್ತು, ಆಮೇಲೆ ವಿಶ್ವಸಂಸ್ಥೆ ರಿಪೋರ್ಟ್ ಬಂದಿತ್ತು. ಅಲ್ಲಿ ಏನು ಉಗ್ರರನ್ನು ಹೊಡೆದಿಲ್ಲ, ಪಾಕ್ನವರು ನಾಗರಿಕರನ್ನ ಹೊಡೆದಿದ್ದಾರೆ ಅಂತ ಹೇಳಿ ವಿಶ್ವಸಂಸ್ಥೆ ರಿಪೋರ್ಟ್ ಮಾಡಿತ್ತು. ಇನ್ನು ಈ ಏರ್ ಸ್ಟ್ರೈಕ್ ವಿರುದ್ಧ ನಾವು ಪ್ರತಿಕಾರ ಹೇಳ್ತೀವಿ ಅಂತ ತಾಲಿಬಾನ್ ಶಪಥ ಮಾಡಿತ್ತು. ಸಣ್ಣ ಪುಟ್ಟ ಹೊಡೆದಾಟ ಕೂಡ ಆಗಿತ್ತು ಆಮೇಲೆ ಮೊನ್ನೆ. ಆದರೆ ಫೆಬ್ರವರಿ 26ನೇ ತಾರೀಕು ಗುರುವಾರ ರಾತ್ರಿ ಏಕಾಏಕಿ ಅಫ್ಘಾನಿಸ್ತಾನ ಪಾಕಿಸ್ತಾನದ ಮೇಲೆ ಆಪರೇಷನ್ ಲಾಂಚ್ ಮಾಡಿದೆ. ಡ್ಯೂರೆಂಡ್ ಲೈನ್ ಉದ್ದಕ್ಕೂ, ಅಂದರೆ ಪಾಕ್ ಅಫ್ಘಾನ್ ಬಾರ್ಡರ್ ಉದ್ದಕ್ಕೂ ಹೆವಿ ಫೈರಿಂಗ್ ಆಗಿದ್ದು. ಮಷಿನ್ ಗನ್, ರಾಕೆಟ್ ಲಾಂಚರ್, ಡ್ರೋನ್ಗಳ ಮೂಲಕ ಪ್ರತಿಕಾರ ಹೇಳಿದ್ದಾರೆ. ಅಫ್ಘಾನ್ ಪಡೆಗಳು ಪಾಕ್ನ ಗಡಿಯೊಳಗೆ ನುಗ್ಗಿ ಹೊಡೆತಿರೋ ದೃಶ್ಯಗಳು ಕಂಡುಬಂದಿವೆ. ಈ ಬಗ್ಗೆ ತಾಲಿಬಾನ್ ಸೇನಾ ಮುಖ್ಯಸ್ಥ ಫಾಸಿಹುದ್ದೀನ್ ಮಾಹಿತಿ ಕೊಟ್ಟಿದ್ದಾರೆ. ಈ ದಾಳಿಯಲ್ಲಿ 19 ಪಾಕ್ ಚೆಕ್ ಪೋಸ್ಟ್ಗಳನ್ನು ವಶಕ್ಕೆ ಪಡೆದಿದ್ದೇವೆ. ಪಾಕ್ ಆರ್ಮಿಯ 2 ಬ್ರಿಗೇಡಿಯರ್ ಹೆಡ್ ಕ್ವಾರ್ಟರ್ಗಳು ಕೂಡ ತಾಲಿಬಾನ್ ವಶ ಆಗಿವೆ. ಸಾಕಷ್ಟು ಪಾಕ್ ಸೈನಿಕರು ನಮ್ಮ ಕೈಗೆ ಸಿಕ್ಕ ಹಾಕೊಂಡಿದ್ದಾರೆ. 55 ಪಾಕ್ ಸೈನಿಕರನ್ನ ಸಂಹಾರ ಮಾಡಿದ್ದೇವೆ. ನಾವು ಕೂಡ 11 ಸೈನಿಕರನ್ನ ಕಳ್ಕೊಂಡಿದ್ದೇವೆ. ಈ ಸಂಘರ್ಷಕ್ಕೆಲ್ಲ ಈ ಪಾಕಿಸ್ತಾನದ ಮಿಲಿಟರಿ ಆಡಳಿತವೇ ನೇರ ಕಾರಣ. ಆಸಿಮ್ ಮುನೀರ್ ಮತ್ತು ಟೀಮೇ ನೇರ ಕಾರಣ ಅಂತ ಇಂಡೈರೆಕ್ಟ್ ಆಗಿ ಅವರು ಹೇಳಿದ್ದಾರೆ. ಮಿಲಿಟರಿ ಆಡಳಿತ ಅಂತ ಪದೇ ಪದೇ ನಮ್ಮ ನೆಲಕ್ಕೆ ನುಗ್ಗಿ ದಾಳಿ ಮಾಡ್ತಾರೆ, ಬಿಡಲ್ಲ ನಾವು ಅಂತ, ಪ್ರತಿಕಾರ ಅಂತ, ಶತ್ರುವನ್ನ ನರಕಕ್ಕೆ ಕಳಿಸ್ತೀವಿ ಅಂತ ಹೇಳಿ ಶಪಥ ಮಾಡಿದ್ದಾರೆ. ದೇವರ ಕೃಪೆ ನಮ್ಮ ಕಡೆಗಿದೆ ಅಂತ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಹೇಳಿದ್ದಾರೆ. ಇಸ್ಲಾಮಿಕ್ ಎಮಿರೇಟ್ ಆಫ್ ಅಫ್ಘಾನಿಸ್ತಾನದವರು ಏನು ಹೇಳಿದ್ದಾರೆ? ದೇವರ ಕೃಪೆ ನಮ್ಮ ಕಡೆಗಿದೆ ಅಂತ ಹೇಳಿ. ಆಸಿಮ್ ಮುನೀರ್ ಏನು ಹೇಳೋದು? ದೇವರ ಕೃಪೆ ಅವ್ರ ಕಡೆಗಿದೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಏನಾಗಿದೆ ಗೊತ್ತಾ? ಅಫ್ಘಾನಿಸ್ತಾನದವರು ಪಾಕಿಸ್ತಾನದ ಮೇಲೆ ಮಾಡಿರೋ ದಾಳಿಯ ವಿಡಿಯೋಗಳನ್ನು ಕೂಡ ಶೇರ್ ಮಾಡಿದ್ದಾರೆ. ಅದರಲ್ಲಿ ಪಾಕ್ ಸೈನಿಕರು ಸೆರೆ ಸಿಕ್ಕಿರೋ ದೃಶ್ಯಗಳು ಕೂಡ ಕಂಡು ಬಂದಿವೆ. ಹಾಗೆ ಪಾಕ್ ಪೋಸ್ಟ್ಗಳಿಂದ ಅಪಾರ ಪ್ರಮಾಣದ ಆಯುಧಗಳನ್ನು ತಾಲಿಬಾನಿಗಳು ಸೀಸ್ ಮಾಡಿರೋದು ಕೂಡ ರೆಕಾರ್ಡ್ ಆಗಿದೆ. ಇತ್ತ ಅಫ್ಘಾನಿಸ್ತಾನದ ದಾಳಿ ಬೆನ್ನಲ್ಲೇ ಪಾಕಿಸ್ತಾನ ಕೂಡ ಆಪರೇಷನ್ ಲಾಂಚ್ ಮಾಡಿದೆ. ಮೊದಲು ಗಡಿಯಲ್ಲಿ ಮಾತ್ರ ಹೊಡೆದಾಟ ಆಗಿತ್ತು, ಆಮೇಲೆ ಇದ್ದಕ್ಕಿದ್ದಂತೆ ಯುದ್ಧ ಘೋಷಿಸಿದ್ದಾರೆ. ಅಫ್ಘಾನ್ ವಿರುದ್ಧ ನಾವು ಓಪನ್ ವಾರ್ ಅಂತ ಹೇಳಿದ್ದಾರೆ. ಇದಕ್ಕೆ ಆಪರೇಷನ್ ಗಜಬ್ ಲಿಲ್ ಹಕ್ ಅಂತ ಹೆಸರಿಟ್ಟಿದ್ದಾರೆ, ಅಂದರೆ ನ್ಯಾಯಕ್ಕಾಗಿ ಆಕ್ರೋಶ ಅಂತ. ಇದರ ಭಾಗವಾಗಿ ಕಾಬೂಲ್, ಕಂದಹಾರ್, ಪಕ್ತಿಕಾ ಪ್ರಾಂತ್ಯದ ಮೇಲೆ ಪಾಕಿಸ್ತಾನ ವಾಯುಪಡೆ ದಾಳಿ ಮಾಡಿದೆ. ಈ ವಿಡಿಯೋಗಳನ್ನು ಕೂಡ ಪಾಕ್ ಶೇರ್ ಮಾಡಿದೆ. ಅದರಲ್ಲಿ ತಾಲಿಬಾನಿಗಳಿಗೆ ಸೇರಿದ ಕಟ್ಟಡಗಳು, ಸೇನಾ ನೆಲಗಳು, ವ್ಯಾಪಾರಿ ಕೇಂದ್ರಗಳು ಹೊತ್ತಿ ಉರಿತಿರೋ ದೃಶ್ಯಗಳಿವೆ. ದೊಡ್ಡ ಪ್ರಮಾಣದ ಬೆಂಕಿ, ಹೊಗೆ ಕಾಣಿಸಿದೆ. ಈ ರೀತಿ 16 ಕಡೆಯಾಗಿದೆ. ಇಲ್ಲಿ ಗಮನಿಸಬೇಕಾದ ವಿಚಾರ ಏನು ಗೊತ್ತಾ? ಪಾಕಿಸ್ತಾನ ಭಾರತದ ವಿರುದ್ಧ ದಾಳಿ ಮಾಡಿದ್ವಿ ಅಂತ ಹೇಳಿಕೊಳ್ಳುವಾಗ ಇಂಥ ಒಂದೇ ಒಂದು ಸಣ್ಣ ವಿಡಿಯೋ ತುಂಡನ್ನು ಕೂಡ ಕೊಟ್ಟಿರಲಿಲ್ಲ. ಯಾಕಂದ್ರೆ ಅಲ್ಲಿ ಏನೂ ಹಾನಿ ಮಾಡೋಕೆ ಅವ್ರ ಕೈಯಲ್ಲಿ ಆಗಿರಲಿಲ್ಲ. ಆದರೆ ಈಗ ಏರ್ ಡಿಫೆನ್ಸೇ ಇಲ್ಲದ ತಾಲಿಬಾನಿಗಳ ಮೇಲೆ ಅಥವಾ ಏರ್ ಫೋರ್ಸೇ ಇಲ್ಲದ ತಾಲಿಬಾನಿಗಳ ಮೇಲೆ ದಾಳಿ ಮಾಡಿಕೊಂಡು ಪ್ರಿಸಿಷನ್ ಸ್ಟ್ರೈಕ್ ಮಾಡಿದೀವಿ ಅಂತ ಕಷ್ಟಪಟ್ಟು ಕೈ ಹಿಂದಕ್ಕೆ ಹಾಕೊಂಡು ಬೆನ್ನನ್ನು ತಡ್ಕೊಂಡಿದೆ ಪಾಕಿಸ್ತಾನ ಸೇನೆ. ಏನೋ ಪಾಕ್ ಸರ್ಕಾರದ ಮಾಹಿತಿ ಪ್ರಕಾರ ಕಂದಹಾರ್ನಲ್ಲಿರೋ ತಾಲಿಬಾನ್ ಬ್ರಿಗೇಡ್ ಹೆಡ್ ಕ್ವಾರ್ಟರ್ಸ್, ಮದ್ದುಗುಂಡುಗಳ ಉಗ್ರಾಣ, ವಾಲಿಖಾನ್ ಸೆಕ್ಟರ್ನ ತಾಲಿಬಾನ್ ಪೋಸ್ಟ್, ಶವಾಲ್ ಸೆಕ್ಟರ್ನ ಸೇನಾ ಪೋಸ್ಟ್, ಬಜೌರ್ ಮತ್ತು ಅಂಗೂರ್ ಅಡ್ಡಾಗಳನ್ನು ಧ್ವಂಸ ಮಾಡಿದೆ ಪಾಕ್. ಇದರಲ್ಲಿ 130ಕ್ಕೂ ಅಧಿಕ ತಾಲಿಬಾನಿಗಳು ಮೃತಪಟ್ಟಿದ್ದಾರೆ, 100 ಜನ ಗಾಯಗೊಂಡಿದ್ದಾರೆ. ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಇದೆಲ್ಲ ಪಾಕ್ ಸರ್ಕಾರ ಹೇಳ್ಕೊಂಡಿದೆ. ಏನು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಕೂಡ ಮಾತನಾಡಿದ್ದಾರೆ. ನಮ್ಮ ಪ್ರೀತಿಯ ದೇಶದ ಮೇಲೆ ಕಣ್ಣು ಹಾಕಿದ್ರೆ ತಾಲಿಬಾನಿಗಳಿಗೆ ತಕ್ಕ ಶಾಸ್ತಿ ಆಗುತ್ತೆ. ದೇಶದ ಭದ್ರತೆಯಲ್ಲಿ ರಾಜಿ ಆಗೋ ಮಾತೇ ಇಲ್ಲ. ಇಡೀ ದೇಶ ನಮ್ಮ ಸೇನೆಯೊಂದಿಗೆ ನಿಂತಿದೆ. ನಾವು ನಮ್ಮ ಸೈನಿಕರ ಪ್ರಾಣಕ್ಕೆ ನ್ಯಾಯ ದೊರಕಿಸಿಕೊಡ್ತೀವಿ ಅಂತ ಪಾಕ್ ಪ್ರಧಾನಿ ಅಬ್ಬರಿಸಿದ್ದಾರೆ. ಈತ ಸೋಷಿಯಲ್ ಮೀಡಿಯಾ ಡಿಫೆನ್ಸ್ ಮಿನಿಸ್ಟರ್ ಖ್ವಾಜಾ ಆಸಿಫ್ ಟ್ವೀಟ್ ಮಾಡಿ, ನಮ್ಮ ತಾಳ್ಮೆ ಎಂಡ್ ಆಗಿದೆ, ಇನ್ನೇನಿದ್ರು ನಮ್ಮ ಮತ್ತು ನಿಮ್ಮ ನಡುವೆ ಓಪನ್ ವಾರ್ ಅಂತ ಯುದ್ಧ ಘೋಷಣೆ ಮಾಡಿದ್ದಾರೆ. ಹಾಗೆ ಭಾರತದ ವಿರುದ್ಧ ಕೂಡ ಮತ್ತೆ ಮಾತಾಡಿದ್ದಾರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದರ ಹಿಂದೆ ಭಾರತ ಇದೆ. ಪಾಕಿಸ್ತಾನದ ವಿರುದ್ಧ ಅವರು ಪರೋಕ್ಷ ಯುದ್ಧವನ್ನು ನಡೆಸ್ತಾ ಇದ್ದಾರೆ. ಭಾರತ, ಅಫ್ಘಾನಿಸ್ತಾನ ಮತ್ತು ಎಲ್ಲ ಉಗ್ರ ಸಂಘಟನೆಗಳೆಲ್ಲ ಸೇರ್ಕೊಂಡು ಒಂದು ಸೈಡ್ ಇದ್ದಾರೆ. ಎಲ್ಲರೂ ಪಾಕಿಸ್ತಾನಕ್ಕೆ ಹೊಡೆಯೋಕೆ ಬಯಸ್ತಾ ಇದ್ದಾರೆ. ಆದರೆ ದೇವರ ಕೃಪೆ ನಮ್ಮ ಕಡೆಗಿದೆ ಅಂತ ಖ್ವಾಜಾ ಆಸಿಫ್ ಹೇಳಿದ್ದಾರೆ. ಅಯ್ಯೋ ದೇವರೇ, ಮತಾಂಧತೆ ಮಿತಿ ಮೀರಿದಾಗ ಜಿಯೋ ಪಾಲಿಟಿಕ್ಸ್ನಲ್ಲೂ ಮಿಲಿಟರಿ ಸ್ಟ್ರಾಟಜಿಯಲ್ಲೂ ಇವರಿಗೆ ಧರ್ಮ ದೇವರನ್ನ ಹೇಳ್ಕೊಂಬರೋಕ್ಕೆ ಮನಸ್ಸಾಗ್ತಾ ಇರುತ್ತೆ ಇವರಿಗೆ.
ಅಲ್ಲ ಆ ಕಡೆ ತಾಲಿಬಾನಿಗಳು ದೇವರು ನಮ್ಮ ಕಡೆ ಇದ್ದಾರೆ ಅಂತ ಹೇಳ್ತಿದ್ದಾರೆ, ಇವ್ರದ್ದು ಈ ಖ್ವಾಜಾ ಆಸಿಫ್ ನಮ್ಮ ಕಡೆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ನಾವು ಈ 3 ಶತ್ರುಗಳನ್ನ ನಾಶ ಮಾಡ್ತೀವಿ ಅಂತ ಹೇಳಿ ಅರ್ಚಾಡಿದ್ದಾರೆ ಖ್ವಾಜಾ ಆಸಿಫ್. ಆ ಕಡೆ ತಾಲಿಬಾನ್ ವಕ್ತಾರ ಜಬೀಹುಲ್ಲಾ ಮುಜಾಹಿದ್ ಮಾತಾಡಿ ಪಾಕಿಸ್ತಾನದಂತ ಹೇಡಿ ಕೆಲಸವನ್ನ ಯಾರು ಮಾಡಲ್ಲ, ದಾಳಿ ಮಾಡ್ತೀವಿ ಅಂತ ಮಹಿಳೆಯರು ಮಕ್ಕಳ ಮೇಲೆಲ್ಲ ದಾಳಿ ಮಾಡ್ತಾ ಇದ್ದಾರೆ ಅವರು ಅಂತ ಹೇಳಿ ಆಕ್ರೋಶ ಹೊರ ಹಾಕಿದ್ದಾರೆ ಅವರು. ಇಷ್ಟೆಲ್ಲ ಆಗ್ತಿದ್ದ ಹಾಗೆ ಪಾಕಿಸ್ತಾನ ಇದ್ದಕ್ಕಿದ್ದ ಹಾಗೆ ಅರಬ್ ಬ್ರದರ್ ಸೌದಿಗೆ ಕಾಲ್ ಮಾಡಿದೆ. ಸೌದಿ ಫಾರಿನ್ ಮಿನಿಸ್ಟರ್ ಪ್ರಿನ್ಸ್ ಫೈಸಲ್ ಬಿನ್ ಫರ್ಹಾನ್ ಬಿನ್ ಅಬ್ದುಲ್ಲಾ ಇವರಿಗೆ ಕಾಲ್ ಮಾಡಿದೆ. ಪಾಕ್ನ ಉಪ ಪ್ರಧಾನಿ ವಿದೇಶಾಂಗ ಸಚಿವ ಇಶಕ್ ದರ್ ಫೋನ್ ಮಾಡಿದ್ದಾರೆ. ಏನೇನು ಬೆಳವಣಿಗೆ ಆಗ್ತಿದೆ ಅಂತ ಹೇಳಿ ಅವರಿಗೆ ಡಿಸ್ಕಸ್ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ. ಈ ಕಾಲ್ ಇಂಪಾರ್ಟೆಂಟ್, ಯಾಕಂದರೆ ಪಾಕ್ ಮತ್ತು ಸೌದಿ ನಡುವೆ ದೊಡ್ಡ ರಕ್ಷಣಾ ಒಪ್ಪಂದ ಆಗಿದೆ. ಒಬ್ಬರ ಮೇಲಿನ ದಾಳಿಯನ್ನು ಇನ್ನೊಬ್ಬರ ಮೇಲಿನ ದಾಳಿ ಅಂತ ಕನ್ಸಿಡರ್ ಮಾಡಬೇಕು. ಹೀಗಾಗಿ ಈ ವಿಚಾರದಲ್ಲಿ ಸೌದಿ ಮುಂದೆ ಯಾವ ಹೆಜ್ಜೆ ಇಡುತ್ತೆ ಅನ್ನೋದು ಕೂಡ ಬಹಳ ಬಹಳ ಇಂಟ್ರೆಸ್ಟಿಂಗ್. ಏನೋ ಇರಾನ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ. ಇರಾನ್ ವಿದೇಶಾಂಗ ಮಂತ್ರಿ ಅಬ್ಬಾಸ್ ಅರಾಕ್ಚಿ ಮಾತಾಡಿ 2 ರಾಷ್ಟ್ರಗಳು ಮಾತುಕತೆ ಮೂಲಕ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸ್ಕೋಬೇಕು ಅಂತ ಹೇಳಿ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮದೇ ಇಲ್ಲಿ ಬುಡಕ್ಕೆ ಬಿಸಿನೀರು ಬಂದಿದೆ, ನಮ್ಮದೇ ರಿಸಾಲ್ವ್ ಮಾಡ್ಕೊಳ್ಳೋದ್ರಲ್ಲಿದ್ದೀವಿ ಅಮೆರಿಕ ಜೊತೆಗೆ, ಇದನ್ನು ಬಂದು ಕೇಳ್ತಾ ಇದ್ದೀರಲ್ಲ ಅಂತ ಅನ್ಕೊಂಡಿರ್ತಾರೆ ಒಳಗೊಳಗೆ ಮೋಸ್ಟ್ಲಿ ಅಬ್ಬಾಸ್ ಅರಾಕ್ಚಿ. ಆದರೂ ಕೂಡ ಸಿಚುವೇಶನ್ ಅರೈಸ್ ಆಗಿದೆ, ಕೇಳ್ತಾ ಇದ್ದಾರೆ ಅನ್ನೋದು ಹೇಳಬೇಕಲ್ಲ ಅಂತ ಹೇಳಿ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇರಾನ್ ವಿದೇಶಾಂಗ ಸಚಿವರು. ಇನ್ನು ವಿಶ್ವಸಂಸ್ಥೆ ಕೂಡ ರಿಯಾಕ್ಟ್ ಮಾಡಿದೆ. 2 ದೇಶಗಳ ನಡುವಿನ ಸಿಚುವೇಶನ್ ಅನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ, ರಾಜತಾಂತ್ರಿಕವಾಗಿ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೋಬೇಕು ಅಂತ ಅಗೇನ್ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಬಂದಿದೆ. ಆ ಕಡೆ ರಷ್ಯಾ 2 ರಾಷ್ಟ್ರಗಳು ಕೂಡಲೇ ಕ್ರಾಸ್ ಬಾರ್ಡರ್ ಅಟ್ಯಾಕನ್ನು ನಿಲ್ಲಿಸಬೇಕು, ಇಬ್ಬರು ಒಪ್ಪಿದ್ರೆ ನಾವು ಬೇಕಾದರೆ ಮಧ್ಯಸ್ಥಿಕೆ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದೆ. ಹುಚ್ಚರು ಸಂತೆ ಜಗತ್ತು ಇದು. ಅವ್ರದ್ದೇ ಅವ್ರ ಸಮಸ್ಯೆಗಳನ್ನು ಇನ್ನೂ ಸಾಲ್ವ್ ಮಾಡ್ಕೊಳ್ತಾ ಇಲ್ಲ. ಅವ್ರದ್ದು ಯುದ್ಧ ನಿಲ್ಸಕ್ಕೆ ಬೇರೆಯವ್ರ ಮಧ್ಯಸ್ಥಿಕೆ ವಹಿಸ್ತಾ ಇದ್ದಾರೆ, ರಷ್ಯಾದು ಇರಾನ್ದು. ಇವ್ರು ನೋಡಿದ್ರೆ ಈಗ ರಷ್ಯಾದವರು ಇವರು ಇಬ್ರು ಬಯಸಿದ್ರೆ ಮಧ್ಯಕ್ಕೆ ಬರ್ತಾರಂತೆ ಮಧ್ಯಸ್ಥಿಕೆ ಮಾಡೋಕ್ಕೆ. ಆದರೆ ಸದ್ಯಕ್ಕಂತೂ ಪಾಕ್ ಅಫ್ಘಾನಿಸ್ತಾನ್ ತೆಪ್ಪಗಿರೋ ರೀತಿ ಕಾಣಿಸ್ತಾ ಇಲ್ಲ. ಈ ಕ್ಷಣಕ್ಕೂ ಪಾಕ್ ಮತ್ತು ಅಫ್ಘಾನ್ ಬಾರ್ಡರ್ನಲ್ಲಿ ಶೆಲ್ಲಿಂಗ್ ನಡೀತಾ ಇದೆ. ಫ್ಯೂಚರಲ್ಲಿ ಇನ್ನೂ ದೊಡ್ಡ ಯುದ್ಧ ನಡೆಯೋ ಸಾಧ್ಯತೆ ಇದೆ. ಪಾಕ್ ರಕ್ಷಣಾ ಸಚಿವ ಅಂತೂ ಓಪನ್ ವಾರ್ ಅಂತ ಶಬ್ದ ಬಳಸಿ ಡಿಕ್ಲೇರ್ ಮಾಡಿದ್ದಾರೆ. 2 ಪಡೆಗಳು ಸೇನೆಯನ್ನ ದೊಡ್ಡ ಪ್ರಮಾಣದಲ್ಲಿ ಬಾರ್ಡರ್ ಕಡೆಗೆ ಆಫ್ ಪಾಕ್ ರೀಜನ್ಗೆ, ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಬಾರ್ಡರ್ಗೆ ಮೂವ್ ಮಾಡ್ತಿದ್ದಾರೆ. ತಾಲಿಬಾನ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಬಾರ್ಡರ್ನಲ್ಲಿ ಮಾತ್ರ ಫೈಟ್ ಮಾಡಬೇಕು ಅಂತಿಲ್ಲ. TTPಗಳಿದ್ದಾರೆ ಪಾಕಿಸ್ತಾನ್ನ ತಾಲಿಬಾನ್ ಘಟಕದವರು, ಅವರು ಒಳಗೊಳಗೆ ಹೊಡಿತಾರೆ. ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ್ ಅವರು ಪಾಕ್ ಒಳಗಡೆ ದಾಳಿಗಳನ್ನು ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಅವ್ರನ್ನ ನಾವು ಬಾರ್ಡರ್ ಸೈಡ್ನಲ್ಲೇ ಹೊಡೆದು ಹಾಕಿದ್ದೀವಿ ಅಂತ ಪಾಕ್ ಸೇನೆ ಹೇಳ್ಕೊಂಡಿದೆ. ಅನೇಕ ಕಡೆ ಪಾಕ್ ಒಳಗೂ ಕೂಡ ದಾಳಿ ಪ್ರಯತ್ನ ಆಗಿದೆ. ಹೀಗಾಗಿ ಪಾಕಿಸ್ತಾನದಾದ್ಯಂತ ಹೈ ಅಲರ್ಟ್ ಘೋಷಿಸಲಾಗಿದೆ. ಇಸ್ಲಾಮಾಬಾದ್, ರಾವಲ್ಪಿಂಡಿ, ಲಾಹೋರ್, ಪೇಶಾವರ್ಗಳಲ್ಲಿ ಅಲರ್ಟ್ ಜಾರಿಯಾಗಿದೆ. ಇತ್ತ ಪಾಕಿಸ್ತಾನದ ವಿರುದ್ಧ ಅಫ್ಘಾನಿಸ್ತಾನ್ ನಾಯಕರು ಒಂದಾಗಿದ್ದಾರೆ. ಒಂದು ಕಡೆ ತಾಲಿಬಾನ್ ನಾಯಕರು ತುರ್ತು ಸಭೆ ಮಾಡಿ ಮುಂದಿನ ನಿರ್ಧಾರ ಏನು ಮಾಡಬೇಕು ಅಂತ ಚರ್ಚೆ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಮಾಜಿ ಅಧ್ಯಕ್ಷ ಹಮೀದ್ ಕರ್ಜಾಯ್ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಾಬೂಲ್ ಕಂದಹಾರ್ಗಳ ಮೇಲೆ ದಾಳಿ ಮಾಡಿದ್ದೀರಿ, ಅಫ್ಘಾನರು ಇದಕ್ಕೆ ತಕ್ಕ ಪ್ರತಿಕ್ರಿಯೆ ಕೊಡ್ತಾರೆ, ದೇಶವನ್ನು ರಕ್ಷಣೆ ಮಾಡ್ಕೊಳ್ಳೋದು ಚೆನ್ನಾಗಿ ಗೊತ್ತು ನಮಗೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಪಾಕಿಸ್ತಾನಕ್ಕೆ ನಮ್ಮ ಭಾರತೀಯ ಸೇನೆ ಕೂಡ ವಾರ್ನಿಂಗ್ ಕೊಟ್ಟಿದೆ. ಈ ಸಲ ಭೂಸೇನೆ ನುಗ್ಗಿಸ್ತೀವಿ ಅಂತ ಹೇಳಿದೆ. ವೆಸ್ಟರ್ನ್ ಕಮಾಂಡ್ನ ಸೈನಿಕರನ್ನ ಉದ್ದೇಶಿಸಿ ಜನರಲ್ ಮನೋಜ್ ಕುಮಾರ್ ಕಟಿಯಾರ್ ಮಾತನಾಡಿದ್ರು. ಈ ವೇಳೆ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ನಾವು ಬರೀ ಉಗ್ರ ಕ್ಯಾಂಪ್ ಮತ್ತು ಏರ್ ಬೇಸ್ಗಳನ್ನು ಮಾತ್ರ ಟಾರ್ಗೆಟ್ ಮಾಡಿದ್ವಿ, ಹೊಡೆದ್ವಿ. ನೆಕ್ಸ್ಟ್ ಟೈಮ್ ಆ ಥರ ಇರಲ್ಲ, ಗ್ರೌಂಡ್ಗೆ ನುಗ್ಗಿ ಆ್ಯಕ್ಷನ್ ತಗೋತೀವಿ. ಮುಂದಿನ ದಾಳಿಗಳು ಬರೀ ಉಗ್ರ ಕ್ಯಾಂಪ್ಗಳಿಗಷ್ಟೇ ಸೀಮಿತವಾಗಿರಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಆ ಗೆಲುವು ಎಷ್ಟು ದೊಡ್ಡ ಮಟ್ಟದಲ್ಲಿರುತ್ತೆ ಅಂತ ಹೇಳಿದ್ರೆ ಪಾಕಿಸ್ತಾನ ಪ್ರಪಂಚದ ಮುಂದೆ ಮಂಡಿಯೂರಿ ಸೋಲೊಪ್ಕೋಬೇಕು. ಅಲ್ಲಿನ ಜನರಿಗೂ ಕೂಡ ಅವ್ರದ್ದೇ ಸೇನೆ ಅವರಿಗೇನೆ ಎಷ್ಟು ಮೋಸ ಮಾಡ್ತಿದೆ ಅನ್ನೋದು ಅರ್ಥ ಆಗಬೇಕು. ಹಂಗೆ ಮಾಡ್ತೀವಿ ನಾವು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಜೊತೆಗೆ ಕಳೆದ ಬಾರಿ ಪಾಕಿಸ್ತಾನ ಬೆದರಿ ಹೋಗಿತ್ತು, ತನ್ನ ಬಳಿ ಪರಮಾಣು ಸ್ಫೋಟಕ ಇದೆ ಅಂತ ಬೆದರಿಕೆ ಹಾಕಿತ್ತು. ಇನ್ನು ಮುಂದೆ ಇಂಥ ಯಾವುದೇ ನಾಟಕ ನಡೆಯಲ್ಲ. ಪಾಕಿಸ್ತಾನಕ್ಕೆ 1971ರ ಯುದ್ಧ ಮತ್ತು ಕಾರ್ಗಿಲ್ ಯುದ್ಧದಿಂದ ಬುದ್ಧಿ ಬಂದಿಲ್ಲ. ತಮ್ಮ ಸೇನೆಯ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಅಲ್ಲಿನ ನಾಯಕರು ಸುಮ್ಮನೆ ಭಾರತದೊಂದಿಗೆ ಕಿರಿಕಿರಿ ಮಾಡ್ತಿದ್ದಾರೆ. ನೇರವಾಗಿ ಯುದ್ಧ ಮಾಡೋಕೆ ಶಕ್ತಿ ಇಲ್ಲದೆ ಉಗ್ರಗಾಮಿಗಳನ್ನು ಭಾರತಕ್ಕೆ ಕಳಿಸ್ತಾ ಇದ್ದಾರೆ. ನಮ್ಮ ಸೇನೆ ಯಾವಾಗಲೂ ರೆಡಿ ಇರಬೇಕು. ನೀವು ಜಮ್ಮು ಮತ್ತು ಪಂಜಾಬ್ ಗಡಿಗಳನ್ನು ರಕ್ಷಣೆ ಮಾಡೋದ್ರ ಜೊತೆಗೆ ಪಾಕಿಸ್ತಾನದ ಒಳಗಡೆ ನುಗ್ಗಿ ಪ್ರಮುಖ ಜಾಗಗಳನ್ನು ವಶಪಡಿಸ್ಕೋಬೇಕು. ಸೊ ರೆಡಿ ಇರಿ ನೀವು ಅದಕ್ಕೆಲ್ಲ ಅಂತ ವೆಸ್ಟರ್ನ್ ಕಮಾಂಡ್ನ ಚೀಫ್ ಹೇಳಿದ್ದಾರೆ. ಯಾವುದು ವೆಸ್ಟರ್ನ್ ಕಮಾಂಡ್? ಇಡೀ ಪಾಕಿಸ್ತಾನವನ್ನು ಹದ್ದು ಬಸ್ತಲ್ಲಿಡೋ ಜವಾಬ್ದಾರಿ ಹೊತ್ತಿರೋ ವೆಸ್ಟರ್ನ್ ಕಮಾಂಡ್. ಅದರ ಚೀಫ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸೋ ಮಾತುಕತೆ ನಡುವೆನೇ ಮತ್ತೆ ಭೀಕರ ದಾಳಿ ಮಾಡಿದೆ ರಷ್ಯಾ. ಒಂದೇ ರಾತ್ರಿಯಲ್ಲಿ ಬರೋಬ್ಬರಿ 420 420 ಡ್ರೋನ್ ಮತ್ತು 39 ಮಿಸೈಲ್ಗಳನ್ನು ಯುಕ್ರೇನ್ ಮೇಲೆ ಹಾರಿಸಿದೆ. ಈ ದಾಳಿಯಲ್ಲಿ ಮಕ್ಕಳು ಸೇರಿದ ಹಾಗೆ ಹಲವರು ಗಾಯಗೊಂಡಿದ್ದಾರೆ. ಸೇಮ್ ಟೈಮ್ ರಷ್ಯಾ ಯುರೋಪ್ ವಿರುದ್ಧ ದೊಡ್ಡ ಆರೋಪ ಮಾಡಿದೆ. ಯುರೋಪಿಯನ್ ರಾಷ್ಟ್ರಗಳು ಯುಕ್ರೇನ್ಗೆ ನ್ಯೂಕ್ಲಿಯರ್ ಅಸ್ತ್ರವನ್ನು ಕೊಡೋಕೆ ಸಂಚು ರೂಪಿಸ್ತಾ ಇವೆ ಅಂತ ಹೇಳಿದ್ದಾರೆ. ಆದರೆ ಸದ್ಯಕ್ಕದಕ್ಕೆ
ಎವಿಡೆನ್ಸ್ ಕೊಟ್ಟಿಲ್ಲ, ಜಸ್ಟ್ ಆರೋಪವನ್ನು ರಷ್ಯಾ ಮಾಡಿದೆ. ಏನು ಅಮೆರಿಕ ಮತ್ತು ಇರಾನ್ ನಡುವಿನ ಪರಮಾಣು ಮಾತುಕತೆ ನ್ಯೂಕ್ಲಿಯರ್ ಡೀಲ್ನ ವಿಚಾರ ನಿರ್ಣಾಯಕ ಹಂತಕ್ಕೆ ಬಂದಿದೆ. ಈ ಬಗ್ಗೆ ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ನಡೆದ ಮಾತುಕತೆಯಲ್ಲಿ ಮಹತ್ವದ ಪ್ರಗತಿಯಾಗಿದೆ ಅಂತ ಮಧ್ಯಸ್ಥಿಕೆ ವಹಿಸಿದ್ದ ಒಮಾನ್ ಹೇಳಿದೆ. ಇನ್ನು ಕೆಲವು ವಿಚಾರಗಳಲ್ಲಿ ಒಮ್ಮತ ಮೂಡಿಲ್ಲ. ಹಾಗಾಗಿ ಮುಂದಿನ ವಾರ ಆಸ್ಟ್ರಿಯಾದ ವಿಯೆನಾದಲ್ಲಿ ಮತ್ತೊಂದು ಸುತ್ತಿನ ಚರ್ಚೆ ನಡೆಯುತ್ತೆ. ಅಮೆರಿಕದ ಪರವಾಗಿ ಟ್ರಂಪ್ ಅಳಿಯ ಜೆರೆಡ್ ಕುಶ್ನರ್ ಮತ್ತು ಅಮೆರಿಕದ ಮಿಡಲ್ ಈಸ್ಟ್ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಪಾಲ್ಗೊಂಡಿದ್ರು. ಇತ್ತ ಇರಾನ್ನಿಂದ ಅಬ್ಬಾಸ್ ಅರಾಕ್ಚಿ ಪಾಲ್ಗೊಂಡಿದ್ರು. ಒಮಾನ್ ಕಡೆಯಿಂದ ವಿದೇಶಾಂಗ ಮಂತ್ರಿ ಸಯೀದ್ ಬಾದರ್ ಅಲ್ಬುಸೈದಿ ಪಾಲ್ಗೊಂಡಿದ್ರು. ಇವರು ಒಂದು ಕಡೆ ಕೂರಕ್ಕಾಗದೆ ಏನು ಇರುವೆ ಬಿಟ್ಟಿರ್ತಾರೆ, ಎಲ್ಲ ಜಗತ್ಯಾಗಿ ಪರ್ಯಟನ ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ. ಒಂದ್ಸಲಿ ಅಬುದಾಬಿ, ಒಂದ್ಸಲಿ ಒಮಾನ್, ಒಂದ್ಸಲಿ ಜಿನೆವಾ, ನೆಕ್ಸ್ಟ್ ವಿಯೆನ್ನಾ ಅಂತೆ. ಒಟ್ಟಿನಲ್ಲಿ ಮಾತುಕತೆ ನಡೀತಾ ಇದೆ. ಸದ್ಯ ಅಮೆರಿಕ ಮತ್ತು ಇರಾನ್ ನಡುವೆ ನ್ಯೂಕ್ಲಿಯರ್ ಪ್ರೋಗ್ರಾಮ್ ವಿಚಾರವಾಗಿ ಯಾವುದೇ ಡೀಲ್ ಫೈನಲ್ ಆಗಿಲ್ಲ. ನೋಡ್ಬೇಕು ನೆಕ್ಸ್ಟ್ ಮಾತುಕತೆಯಲ್ಲಿ ಏನಾಗುತ್ತೆ ಅಂತ. ಇನ್ನು ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಮತ್ತೊಮ್ಮೆ ದಕ್ಷಿಣ ಕೊರಿಯಾ ವಿರುದ್ಧ ಗುಡುಗಿದ್ದಾರೆ. ಒಂದು ವೇಳೆ ನಮ್ಮ ದೇಶದ ಭದ್ರತೆಗೆ ಅಪಾಯ ಎದುರಾದರೆ ದಕ್ಷಿಣ ಕೊರಿಯಾವನ್ನ ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ದಕ್ಷಿಣ ಕೊರಿಯಾ ಜೊತೆ ಇನ್ನು ಮುಂದೆ ಯಾವುದೇ ಮಾತುಕತೆ ನಡೆಸಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಕಿಮ್ ಸಮುದ್ರದ ಒಳಗಿನಿಂದ ಉಡಾವಣೆ ಮಾಡೋ ಪರಮಾಣು ಮಿಸೈಲ್ಗಳು ಮತ್ತು ಅಟ್ಯಾಕ್ ಡ್ರೋನ್ಗಳು, ಶಾರ್ಟ್ ರೇಂಜ್ ಮಿಸೈಲ್ಗಳನ್ನು ತಯಾರಿಸೋಕೆ ಆರ್ಡರ್ ಕೊಟ್ಟಿದ್ದಾರೆ. ಇನ್ನು ದಕ್ಷಿಣ ಕೊರಿಯಾಗೆ ಬಾಗಿಲು ಮುಚ್ಚಿರೋ ಕಿಮ್ ಅಮೆರಿಕದೊಂದಿಗೆ ಮಾತ್ರ ಮಾತುಕತೆಗೆ ಒಂದು ಸಣ್ಣ ಅವಕಾಶ ಉಳಿಸಿಕೊಂಡಿದ್ದಾರೆ. ಅಮೆರಿಕ ಜೊತೆ ಮಾತುಕತೆಗೆ ಡೋರ್ ಓಪನ್ ಇದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ವೆನೆಜುವೆಲಾದಲ್ಲಿ ಡೆಲ್ಸಿ ರೊಡ್ರಿಗಸ್ ನೇತೃತ್ವದ ಹೊಸ ಸರ್ಕಾರ ಹಿಂದಿನ ಅಧ್ಯಕ್ಷ ನಿಕೋಲಸ್ ಮಡುರೋ ಅವಧಿಯಲ್ಲಿ ಮಾಡಿಕೊಂಡಿದ್ದ 19 ಒಪ್ಪಂದಗಳನ್ನು ರದ್ದು ಮಾಡಿದೆ. ಇದರಲ್ಲಿ ಬಹುತೇಕ ಆಯಿಲ್ ಡೀಲ್ಗಳಿವೆ. ಈ ಕಂಪನಿಗಳ ಜೊತೆ ನಿಕೋಲಸ್ ಮಡುರೋ ವೆನೆಜುವೆಲಾ ಮೇಲೆ ಅಮೆರಿಕ ಸ್ಯಾಂಕ್ಷನ್ ಇದ್ದಾಗ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು. ಅದೆಲ್ಲವನ್ನ ಈಗ ಕ್ಯಾನ್ಸಲ್ ಮಾಡಲಾಗಿದೆ. ಈ ಹಿಂದೆ ಮಾಡಿಕೊಂಡಿದ್ದ ಕೆಲ ಒಪ್ಪಂದಗಳನ್ನು ವೆನೆಜುವೆಲಾ ಮತ್ತು ಅಮೆರಿಕನ್ ಸರ್ಕಾರಗಳು ಪರಿಶೀಲನೆ ನಡೆಸ್ತಾ ಇವೆ. ಇನ್ನು ಈ ಬದಲಾವಣೆಯಿಂದ ದೇಶದ ತೈಲ ಮತ್ತು ಅನಿಲ ಉತ್ಪಾದನೆ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ. ವೆನೆಜುವೆಲಾದ ತೈಲ ಉತ್ಪಾದಕ ದೈತ್ಯ ಕಂಪನಿ PDVSA ಎಲ್ಲವನ್ನ ಮ್ಯಾನೇಜ್ ಮಾಡ್ತಿದೆ ಅಂತ ಅಲ್ಲಿನ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಅಮೆರಿಕದ ಫಸ್ಟ್ ಲೇಡಿ ಮೆಲಾನಿಯಾ ಟ್ರಂಪ್ ಮಾರ್ಚ್ನಲ್ಲಿ ನಡೆಯಲಿರೋ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ವೈಟ್ ಹೌಸ್ ಕೂಡ ಇದನ್ನು ಕನ್ಫರ್ಮ್ ಮಾಡಿದೆ. ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಅಮೆರಿಕದ ಫಸ್ಟ್ ಲೇಡಿಯೊಬ್ಬರು ಈ ಥರ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಕುತೂಹಲ ಕಾರಣ ಆಗಿದೆ. ಟ್ರಂಪ್ ವಿಶ್ವಸಂಸ್ಥೆ ಅಂಗಸಂಸ್ಥೆಗಳಾದ WHO, ಯುನೆಸ್ಕೋಗಳಿಂದ ಅಮೆರಿಕವನ್ನು ಎಳ್ಕೊಂಡು ಹೋಗ್ತಿದ್ದಾರೆ ಹೊರಗಡೆ. ಇದೆಲ್ಲದರ ಬಗ್ಗೆ ಸಂಸ್ಥೆಗಳ ಬಗ್ಗೆನೇ, ಜಾಗತಿಕ ಸಂಸ್ಥೆಗಳ ಬಗ್ಗೆನೇ ಅಸಮಾಧಾನ ಹೊರ ಹಾಕ್ತಿದ್ದಾರೆ. ಅದರ ನಡುವೆ ಈಗ ಮೆಲಾನಿಯಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧ್ಯಕ್ಷತೆ ವಹಿಸೋದು. ಅಲ್ಲೇನಾಗುತ್ತೆ ನೋಡಬೇಕು. ಮಾರ್ಚ್ ತಿಂಗಳಿಗೆ ರೊಟೇಷನಲ್ ಬೇಸಿಸ್ನಲ್ಲಿ ಅಮೆರಿಕ ಭದ್ರತಾ ಮಂಡಳಿಯ ಅಧ್ಯಕ್ಷತೆಯನ್ನು ವಹಿಸುತ್ತೆ. ಸಾಮಾನ್ಯವಾಗಿ ಇವರ ಅಧ್ಯಕ್ಷತೆಯನ್ನು ವಿಶ್ವಸಂಸ್ಥೆಗೆ ಅಮೆರಿಕದ ಕಾಯಂ ರಾಯಭಾರಿ ಆಗಿರೋರು ವಹಿಸ್ತಾರೆ. ಆದ್ರೀಗ ಟ್ರಂಪ್ ಹೆಂಡತಿನ ಕಳಿಸ್ತಾ ಇದ್ದಾರೆ ಅಲ್ಲಿಗೆ. ಏನೋ ಟ್ರಂಪ್ ಹತ್ಯೆಗೆ ಸಂಚು ರೂಪಿಸಿದ್ದ ಪಾಕಿಸ್ತಾನಿ ಮೂಲದ ಆಸಿಫ್ ಮರ್ಚೆಂಟ್ ವಿರುದ್ಧ ನ್ಯೂಯಾರ್ಕ್ ಕೋರ್ಟ್ನಲ್ಲಿ ವಿಚಾರಣೆ ಶುರುವಾಗಿದೆ. ಇರಾನ್ ಸರ್ಕಾರದ ಆದೇಶದ ಮೇರೆಗೆ ಈತ ಟ್ರಂಪ್ ಮತ್ತು ಅಮೆರಿಕದ ಕೆಲ ಅಧಿಕಾರಿಗಳ ಹತ್ಯೆಗೆ ಪ್ಲಾನ್ ಮಾಡಿದ. ಈತನ ಪ್ಲಾನ್ ಅನ್ನು ಸಾಬೀತು ಮಾಡೋಕೆ ಪ್ರೂಫ್ ಕೂಡ ಸಿಕ್ಕಿವೆ ಅಂತ ಪ್ರಾಸಿಕ್ಯೂಟರ್ಗಳು ವಾದ ಮಾಡಿದ್ದಾರೆ. ಇನ್ನು ಈ ಕೆಲಸಕ್ಕಾಗಿ ಅಮೆರಿಕದ ಒಳಗಡೆ ಶೂಟರ್ಗಳನ್ನು ಹುಡುಕೋಕೆ ಆಸಿಫ್ ಪ್ರಯತ್ನ ಮಾಡಿದ್ದ. ಆದರೆ ಆತ ಸಂಪರ್ಕಿಸಿದ್ದು ಅಮೆರಿಕದ ಅಂಡರ್ ಕವರ್ ಏಜೆಂಟ್ಗಳನ್ನು. ಇದರಿಂದಾಗಿ ತನ್ನ ಪ್ಲಾನ್ ಉಲ್ಟಾ ಹೊಡೆದು ಈಗ ಕಾನೂನಿನ ಸುಳಿಗೆ ಸಿಕ್ಕಾಕೊಂಡಿದ್ದಾನೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಆರೋಪ ಸಾಬೀತಾದರೆ ಈತನಿಗೆ ಜೀವಾವಧಿ ಶಿಕ್ಷೆ ವಿಧಿಸೋ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಅಮೆರಿಕದ ಕುಖ್ಯಾತ ಲೈಂಗಿಕ ಹಗರಣ ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಕೆಟ್ ಪತನ ಆಗಿದೆ. ವಿಶ್ವ ಆರ್ಥಿಕ ವೇದಿಕೆ ವರ್ಲ್ಡ್ ಎಕನಾಮಿಕ್ ಫೋರಂನ ಪ್ರೆಸಿಡೆಂಟ್ ಮತ್ತು CEO ಆಗಿದ್ದ ಬೋರ್ಗೆ ಬ್ರೆಂಡೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಬ್ರೆಂಡೆ ಜೆಫ್ರಿ ಎಪ್ಸ್ಟೀನ್ ಜೊತೆ 3 ಬಾರಿ ಬಿಸ್ನೆಸ್ ಡಿನ್ನರ್ ಮೀಟಿಂಗನ್ನು ಅಟೆಂಡ್ ಮಾಡಿದರು. ಅಲ್ಲದೆ ಆತನ ಜೊತೆಗೆ ಕಮ್ಯುನಿಕೇಷನ್ನಲ್ಲಿ ನಿರಂತರವಾಗಿ ಇದ್ರು ಅಂತ ಅಮೆರಿಕ ಬಿಡುಗಡೆ ಮಾಡಿದ ಎಪ್ಸ್ಟೀನ್ ಫೈಲ್ಸ್ನಿಂದ ಗೊತ್ತಾಗಿತ್ತು. ಈ ಬಗ್ಗೆ ವಿಶ್ವ ಆರ್ಥಿಕ ವೇದಿಕೆ ಸ್ವತಂತ್ರ ತನಿಖೆ ಶುರು ಮಾಡಿತ್ತು. ತನಿಖೆ ಶುರುವಾದ ಬೆನ್ನಲ್ಲೇ ಬ್ರೆಂಡೆ ತಮ್ಮ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ನಾನು ತಪ್ಪು ಮಾಡಿರೋದಕ್ಕೇನು ಪ್ರೂಫ್ ಸಿಕ್ಕಿಲ್ಲ, ಆದರೆ ಸಂಸ್ಥೆಗೆ ಧಕ್ಕೆ ಆಗಬಾರದು ಅಂತ ನಿರ್ಧಾರ ಅಂತ ಹೇಳಿದ್ದಾರೆ. ಇನ್ನು ಎಪ್ಸ್ಟೀನ್ ಫೈಲ್ಸ್ಗೆ ಸಂಬಂಧಪಟ್ಟಂತೆ ಅಮೆರಿಕದ ಮಾಜಿ ಸೆಕ್ರೆಟರಿ ಆಫ್ ಸ್ಟೇಟ್ ಹಿಲರಿ ಕ್ಲಿಂಟನ್ ಮೊದಲ ಬಾರಿಗೆ ಮಾತನಾಡಿದ್ದಾರೆ. ಈ ಕೇಸ್ ಬಗ್ಗೆ ವಿಚಾರಣೆ ನಡೆಸ್ತಾ ಇರೋ ರಿಪಬ್ಲಿಕನ್ ಪಕ್ಷದ ರೆಪ್ರೆಸೆಂಟೇಟಿವ್ ಓವರ್ಸೈಟ್ ಕಮಿಟಿ ಮುಂದೆ ಹಾಜರಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಜೆಫ್ರಿ ಎಪ್ಸ್ಟೀನ್ ಒಬ್ಬ ಹೇಯ ವ್ಯಕ್ತಿ, ಆತನ ಕ್ರಿಮಿನಲ್ ಚಟುವಟಿಕೆಗಳ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ನಾನು ಎಪ್ಸ್ಟೀನ್ ಅನ್ನ ಯಾವತ್ತೂ ಭೇಟಿನೂ ಆಗಿದ್ದು ನನಗೆ ನೆನಪಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಿಪಬ್ಲಿಕನ್ ಪಾರ್ಟಿಯವರು ಸುಮ್ಮನೆ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಅದರ ಬದಲು ಈಗಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೂ ಎಪ್ಸ್ಟೀನ್ಗೂ ಇರೋ ನಂಟಿನ ಬಗ್ಗೆ ನೀವು ಹುಡುಕಿದ್ರೆ ಒಳ್ಳೆಯದು ಅಂತ ಹೇಳಿ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಹಿಲರಿ ಅವರ ಪತಿ ಅಮೆರಿಕದ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಕೂಡ ಎಪ್ಸ್ಟೀನ್ ಫೈಲ್ಸ್ ವಿಚಾರವಾಗಿ ಸಾಕ್ಷ್ಯ ನುಡಿತಾರೆ, ವಿಚಾರಣೆಗೆ ಹಾಜರಾಗ್ತಾರೆ. ಯಾಕಂದ್ರೆ ಬಿಲ್ ಕ್ಲಿಂಟನ್ ಎಪ್ಸ್ಟೀನ್ನ ಖಾಸಗಿ ವಿಮಾನದಲ್ಲಿ ಹಲವು ಬಾರಿ ಪ್ರಯಾಣ ಮಾಡಿದ ಆರೋಪ ಇದೆ. ಹಾಗೆ ಕ್ಲಿಂಟನ್ ಪ್ರೆಸಿಡೆಂಟ್ ಆಗಿದ್ದಾಗ ಎಪ್ಸ್ಟೀನ್ 17 ಬಾರಿ ವೈಟ್ ಹೌಸ್ಗೂ ಭೇಟಿ ಕೊಟ್ಟಿದ್ದ ಅನ್ನೋ ವಿಚಾರ ಇದೆ. ಇನ್ನು ಸ್ನೇಹಿತರೆ, ಫಾರಿನ್ ನಲ್ಲಿ ಎಜುಕೇಶನ್ ನ ಲೆಕ್ಕಾಚಾರ ಇದ್ರೆ ಗ್ಲೋಬಲ್ ಡಿಗ್ರೀಸ್ ನ ಈ ಈವೆಂಟ್ ನಿಮಗೆ ಯೂಸ್ಫುಲ್ ಆಗ್ಬೋದು. ಕಾಲ್ ಮಾಡ್ಬೋದು.
ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಮೆಂಟ್ನಲ್ಲಿದೆ ಡೀಟೇಲ್ಸ್ಗೆ. ಇನ್ನು ಲ್ಯಾಟಿನ್ ಅಮೆರಿಕನ್ ರಾಷ್ಟ್ರಗಳಲ್ಲಿ ಚೈನಾದ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗ್ತಿದೆ ಅಂತ ಅಮೆರಿಕದ ಹೌಸ್ ಪ್ಯಾನಲ್ ರಿಪೋರ್ಟ್ ಎಚ್ಚರಿಕೆ ಕೊಟ್ಟಿದೆ. ದಕ್ಷಿಣ ಅಮೆರಿಕನ್ ರಾಷ್ಟ್ರಗಳಲ್ಲಿ ಚೈನಾ ತನ್ನ ಪ್ರಭಾವವನ್ನು ಎಷ್ಟು ವೇಗವಾಗಿ ಜಾಸ್ತಿ ಮಾಡ್ತಿದೆ ಅಂತ ಹೇಳಿದ್ರೆ ಇದು ಅಮೆರಿಕದ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ಗೆ ನೇರವಾದ ಸವಾಲು ಅಂತ ಈ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಲ್ಲಿನ ಪೋರ್ಟ್ಗಳು, ಟೆಲಿಕಾಂ ನೆಟ್ವರ್ಕ್ ಮತ್ತು ಕಮ್ಯುನಿಕೇಷನ್ ಸಿಸ್ಟಮ್ಗಳಲ್ಲಿ ಭಾರಿ ಹೂಡಿಕೆ ಮಾಡ್ತಿದೆ. ಈ ರೀತಿ ಅಮೆರಿಕದ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಚೈನಾ ಇಂಡೈರೆಕ್ಟ್ ಕಂಟ್ರೋಲ್ ಅನ್ನು ಸಾಧಿಸ್ತಾ ಇರೋದು, ಇನ್ಫ್ಲೂಯೆನ್ಸ್ ಗಳಿಸ್ತಾ ಇರೋದು ಅಪಾಯಕಾರಿ. ಅಲ್ಲದೆ ಬ್ರೆಜಿಲ್, ಪೆರು ಮತ್ತು ಚಿಲಿ ರಾಷ್ಟ್ರಗಳ ನಡುವೆ ಚೀನಾ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಮಾಡ್ತಾ ಇದೆ. ಇದು ಚೀನಾ ತನಗೆ ಬೇಕಾದಾಗ ಆ ರಾಷ್ಟ್ರಗಳ ಮೇಲೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಅನ್ನ ಬೀರೋಕ್ಕೂ ಕೂಡ ದಾರಿ ಮಾಡಿಕೊಡುತ್ತೆ ಅಂತ ಎಚ್ಚರಿಕೆ ಕೊಡಲಾಗಿದೆ ರಿಪೋರ್ಟ್ ಅಲ್ಲಿ. ಏನೋ ಕ್ಯೂಬಾ ಕರಾವಳಿಯಲ್ಲಿ ನಡೆದ ಶೂಟಿಂಗ್ ಘಟನೆ ಬಗ್ಗೆ ವೈಟ್ ಹೌಸ್ ಮಾಹಿತಿ ಕೊಟ್ಟಿದೆ. ಕ್ಯೂಬಾ ದಾಳಿ ಮಾಡಿದಾಗ ಆ ಸ್ಪೀಡ್ ಬೋಟ್ ನಲ್ಲಿ ಒಬ್ಬ ಅಮೆರಿಕನ್ ಪ್ರಜೆ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ, ಇನ್ನೊಬ್ರು ಗಾಯಗೊಂಡಿದ್ದಾರೆ ಅಂತ ಹೇಳಿದೆ. ಹಾಗೆ ಒಬ್ಬ ವ್ಯಕ್ತಿ ಅಮೆರಿಕದ K1 ವೀಸಾ ಹೊಂದಿದ್ರು. ಫ್ಲೋರಿಡಾದಿಂದ ಬಂದಿದ್ದ ಈ ಬೋಟ್ ನಲ್ಲಿ ಒಟ್ಟು 10 ಜನ ಇದ್ರು ಅಂತ ಹೇಳಿದೆ. ಈ ಘಟನೆ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ ಅಂತ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಹೇಳಿದ್ದಾರೆ, ಸೆಕ್ರೆಟರಿ ಆಫ್ ಸ್ಟೇಟ್. ಅಮೆರಿಕದ ಈ ಸ್ಪೀಡ್ ಬೋಟ್ನಲ್ಲಿದ್ದ 4 ಮೃತಪಟ್ಟಿದ್ದಾರೆ, ಉಳಿದವರನ್ನು ಅರೆಸ್ಟ್ ಮಾಡಿದ್ದೀವಿ. ಇದು ನಮ್ಮ ಗಡಿಗೆ ಅವರು ನುಗ್ತಾ ಇದ್ರು ಅಂತ ಕ್ಯೂಬಾ ಆರೋಪ ಮಾಡಿತ್ತು. ಬೋಟ್ನಲ್ಲಿದ್ದವರು ಫೈರ್ ಮಾಡಿದ್ರು, ಹಾಗಾಗಿ ನಾವು ಕೂಡ ಫೈರ್ ಮಾಡಬೇಕಾಯ್ತು ಸಿಬ್ಬಂದಿ ಅಂತ ಅವರು ಕ್ಯೂಬಾದವರು ಹೇಳ್ಕೊಂಡಿದ್ರು. ಆದರೆ ವೈಟ್ ಹೌಸ್ ಇದನ್ನು ನಿರಾಕರಿಸಿತ್ತು. ಇದನ್ನೆಲ್ಲ ನಂಬಲ್ಲ ನಾವು ಅಂತ ಹೇಳಿದ್ದು ತನಿಖೆ ಮಾಡ್ತಿದ್ದಾರೆ ಈಗ ವೈಟ್ ಹೌಸ್ನವರು, ಅಮೆರಿಕದವರು. ಏನು ಟ್ವಿಟರ್ನ ಮಾಜಿ CEO ಜಾಕ್ ಡೋರ್ಸಿ ಅವರ ಬ್ಲ್ಯಾಕ್ ಕಂಪನಿ ಬರೋಬ್ಬರಿ 4,000 ಉದ್ಯೋಗಿಗಳನ್ನು ಲೇ ಆಫ್ ಮಾಡಿದೆ. ಕಂಪನಿಯ 40% ಉದ್ಯೋಗಿಗಳನ್ನು ಮನೆ ಕಳಿಸಲಾಗಿದೆ. AI ಹೆಚ್ಚಾಗಿ ಬಳಸೋಕೆ ಮುಂದಾಗಿದ್ದೀವಿ, ಅದಕ್ಕೆ ಲೇ ಆಫ್ ಮಾಡ್ತಾ ಇದ್ದೀವಿ ಅಂತ ಕಂಪನಿ ಹೇಳಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು, ಆ ನಾಲೆಜ್ ಕಮ್ಯುನಿಟಿಯ ಭಾಗ ಆಗ್ಬೋದು. ಮೆಂಬರ್ ಓನ್ಲಿ ಬಿಸ್ನೆಸ್, ಕರೆಂಟ್ ಪವರ್, ಎಕನಾಮಿಕ್ಸ್ ಮಿನಿ ಸೀರೀಸ್ ಸೇರಿದ ಹಾಗೆ ಅಲ್ಲಿ ಬರ್ತಿರೋ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.